ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಕ್ವಿಕ್ ಆಗಿರೋ ಸ್ವೀಟ್ ಪೊಟ್ಯಾಟೊನ ರೆಸಿಪಿನ ನೋಡೋಣ. ಇದನ್ನ ಪಲ್ಯ ಥರನೂ ಯೂಸ್ ಮಾಡ್ಕೋಬೋದು, ಚಾಟ್ ಥರನೂ ಯೂಸ್ ಮಾಡ್ಕೋಬೋದು. ಫಸ್ಟಿಗೆ ನಾನು ಇಲ್ಲಿ ಆಯಿಲ್ ಹಾಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಅದು ಬಿಸಿ ಆಗ್ತಿದ್ದಂಗೆ ಮಸ್ಟರ್ಡ್ ಹಾಕ್ಕೊತೀನಿ ಸ್ವಲ್ಪ. ಹಾಗೆ ಸಾಸಿವೆ ಚಟ್ಪಟ ಅಂತಿದ್ದಂಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಸ್ವೀಟ್ ಪೊಟ್ಯಾಟೊನ ಹಾಕೋಣ. ಸ್ವಲ್ಪ ಬಿಸಿಯಾಗಿ ಚಟ್ಪಟ ಅಂತ ಇದೆ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡು ಸ್ವೀಟ್ ಪೊಟ್ಯಾಟೊ ಹಾಕ್ಕೊತೀನಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ. ಆಮೇಲೆ ಇದನ್ನ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕವರ್ ಮಾಡ್ತಾ ಇದ್ದೀನಿ. ಒಂದು 5 ರಿಂದ 10 ನಿಮಿಷ ಬಿಟ್ಟ ಮೇಲೆ ಎಲ್ಲ ಸಾಫ್ಟ್ ಆಗ್ತವೆ. ಅದನ್ನು ನೀವು ನಿಮಗೆ ಮುಟ್ಕೊಂಡು ನೋಡ್ಕೋಬೋದು. ಸೊ ಬ್ರೇಕ್ ಆಗ್ತದೆ. ಇದಾಗಲಿ ಸ್ವಲ್ಪ ಮಸಾಲೆ ಹಾಕ್ಕೊಳ್ತೀನಿ. ನಾನಿಲ್ಲಿ ಗರಂ ಮಸಾಲ ತೊಗೊಂಡಿದ್ದೀನಿ. ಒಂದು ಸಣ್ಣ ಸ್ಪೂನಲ್ಲಿ ಒಂದು ಫುಲ್ ಸ್ಪೂನ್ ಗರಂ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈಸಿಯಾಗಿದೆ ಸ್ವೀಟ್ ಪೊಟ್ಯಾಟೊ ಸ್ಟರ್ ಫ್ರೈನ ರೆಡಿ ಆಗುತ್ತೆ. ಹಾಗೆಯೇ ಇದನ್ನು ಚಾಟ್ ಥರನೂ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಸೈಡಲ್ಲಿ ಪಲ್ಯ ಥರನೂ ಯೂಸ್ ಮಾಡ್ಕೋಬೋದು. ವೆರಿ ಕ್ವಿಕ್ ಸ್ವೀಟ್ ಪೊಟ್ಯಾಟೊ ರೆಸಿಪಿ ರೆಡಿ.